ಜಗದ್ಗುರು ರೇವಣ ಸಿದ್ದೇಶ್ವರ ಭಗವಾನ್ ಕಿ ಸೌಂಡ್ ಬರಬೇಕು. ಜಗದ್ಗುರು ರೇವಣ ಸಿದ್ದೇಶ್ವರ ಭಗವಾನ್ ಕಿ, ಕುಲದೇವ ಬೀರಲಿಂಗೇಶ್ವರ ಭಗವಾನ್ ಕಿ, ಸಂತ ಕನಕದಾಸ ಮಹಾರಾಜ್ ಕಿ. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕೂಡ ಇವತ್ತು ಶಕ್ತಿ ಕೇಂದ್ರವಾದಂತಹ ಬೆಂಗಳೂರು ಮಹಾನಗರದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಶಾಖಾಮಠವನ್ನು ಭಕ್ತರ ಭಂಡಾರದ ಕುಟೀರದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, 1992ರಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಸ್ಥಾಪನೆ ಆದ ನಂತರ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮೀಜಿಯವರು ಸಮಾಜವನ್ನು ಮುನ್ನಡೆಸಿದರು. 2006ರಲ್ಲಿ ಜುಲೈ 6ನೇ ತಾರೀಕು ಅವರು ಲಿಂಗೈಕ್ಯ ಆದರು. ಇವತ್ತಿಗೆ ಅವರು ಲಿಂಗೈಕ್ಯ ಆಗಿ ಸುಮಾರು 19 ವಸಂತಗಳನ್ನು ಪೂರೈಸಿದೆ. ಅವರ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಬೆಂಗಳೂರಿನ ಶಾಖಾಮಠವನ್ನು ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರು ಶಾಖಾಮಠ ಲೋಕಾರ್ಪಣೆ ಆಗೋದಕ್ಕಿಂತ ಮುಂಚೆ ಹರಿಹರ ತಾಲೂಕು ಬೆಳ್ಳೋಡಿಯಲ್ಲೂ ಕೂಡ ಒಂದು ಶಾಖಾಮಠವನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ನಮ್ಮ ಧ್ಯೇಯ ಏನಿದೆ ಅಂತಂದರೆ, ಯಾವುದೇ ಮಠಗಳು ಸರ್ಕಾರದ ಅನುದಾನವನ್ನು ತಗೊಂಡಲ್ಲೇ ಭಕ್ತರ ಕಾಣಿಕೆಯಲ್ಲಿ ಮಠಗಳು ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿತ್ತು ಅನ್ನುವಂಥದ್ದು. ಆ ರೀತಿಯಲ್ಲಿ ಹರಿಹರ ತಾಲೂಕಲ್ಲಿ ಭಕ್ತರ ಕಾಣಿಕೆಯಲ್ಲಿ ಮಠವನ್ನು ನಿರ್ಮಾಣ ಮಾಡಿ ಬೆಳ್ಳೋಡಿ ಗ್ರಾಮದ ಮಠಕ್ಕೆ ಭಕ್ತರ ಭಕ್ತಿಯ ಕುಟೀರ ಅನ್ನುವಂತಹ ನಾಮಕರಣವನ್ನು ಮಾಡಿದ್ವಿ. ಅದಾದ ನಂತರ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಕುರುಬ ಸಮಾಜದ ಆರಾಧ್ಯ ದೈವವಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಅಲ್ಲಿಯೂ ಕೂಡ ಶಾಖಾಮಠವನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ಅಲ್ಲಿಯೂ ಕೂಡ ಭಕ್ತರ ಕಾಣಿಕೆಯ ಮೇಲೆ ಸುಮಾರು 155 ದಿನದಲ್ಲಿ ಆ ಮಠವನ್ನು ನಿರ್ಮಾಣ ಮಾಡಿದ್ವಿ ಭಕ್ತರ ಕಾಣಿಕೆಯಲ್ಲಿ. ಆ ಮಠಕ್ಕೆ 7 ಕೋಟಿ ಭಕ್ತರ ಕುಟೀರ ಅನ್ನುವಂತಹ ಹೆಸರನ್ನು ನಾವು ನಾಮಕರಣವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅದಾದ ಮೇಲೆ ಬೆಂಗಳೂರಿನಲ್ಲಿ ಬಂದು ಹೋಗುವಂಥ ಸಂದರ್ಭದಲ್ಲಿ ನಮಗೆ ಉಳ್ಕೊಳ್ಳಲಿಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ಗಲಾಟೆ ಮಾಡಬೇಡ, ಪುಸ್ತಕ ಹಂಚಾರ ಕ್ಲೀನಾಗಿ ಹಂಚ್ರಿ. ಪುಸ್ತಕ ಕೊಡಬೇಡ, ಆಮೇಲೆ ಕೊಡ್ರಿ. ಪುಸ್ತಕ ಕೊಡೋದು ನಿಲ್ಲಿಸ್ರಿ. ಮೈಲಾರದಲ್ಲಿ 7 ಕೋಟಿ ಭಕ್ತರ ಕುಟೀರದ ನಂತರ ಬೆಂಗಳೂರ ಮಹಾನಗರದಲ್ಲಿ ಒಂದು ಮಠವನ್ನು ಮಾಡಬೇಕು ಅನ್ನುವಂತಹ ಆಲೋಚನೆ ಇತ್ತು. ನಮಗೆ ಜಾಗದ ಕೊರತೆ ಇದ್ದಿದ್ದರಿಂದ ನಾವು ಮಠವನ್ನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಬೆಂಗಳೂರಿಗೆ ಬಂದಾಗ ಇಲ್ಲೇ ಮೈಸೂರು ರೋಡಲ್ಲಿರ್ತಕ್ಕಂತಹ ರಾಮಾನುಜ ಮಠದಲ್ಲಿ ಬಂದು ಉಳ್ಕೊಳ್ತಿದ್ದೆ ನಾನು. ಅದನ್ನು ನೋಡಿದಂತಹ, ಅದನ್ನು ಗಮನಿಸಿದಂತಹ ಪಕ್ಕದಹಳ್ಳಿ ಭೀಮನಕುಪ್ಪೆಯ ಇವತ್ತು ಹಾಲಿ ರಾಮವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಹೇಶ್ ಅವರು, ಬುದ್ಧಿ ನೀವಿಲ್ಲೆಲ್ಲ ಬಂದು ಉಳ್ಕೊಳ್ತೀರಾ, ನೀವು ನಮ್ಮ ಮಠವನ್ನು ಮಾಡಿ ನಾನು ಜಾಗವನ್ನು ಕೊಡ್ತೇನೆ ಅಂತಂದೇಳಿ ಇವತ್ತು ಮಠವನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ಬೆಲೆ ಬಾಳುವಂತಹ ಆಸ್ತಿಯನ್ನು ಮಠಕ್ಕೆ ದಾನಿಯನ್ನಾಗಿ ಮಾಡಿದರು. ಆ ಮಠಕ್ಕೆ ಜಮೀನನ್ನು ದಾನ ಮಾಡಿದ ನಂತರ ಮಠವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ವಿ. ಭೂಮಿ ಪೂಜೆಯನ್ನು ಮಾಡಿದ್ವಿ. 2023 ಜುಲೈ 2ನೇ ತಾರೀಕು
ಈ ರಾಜ್ಯದ ಮುಖ್ಯಮಂತ್ರಿಗಳು ಮಠದ ಧರ್ಮದರ್ಶಿಗಳಾದಂಥ ಸಿದ್ದರಾಮಯ್ಯನವರು ಅವತ್ತು ಭೂಮಿ ಪೂಜೆಯನ್ನು ನೆರವೇರಿಸ್ಕೊಟ್ರು. 2023 ಇವತ್ತಕ್ಕೂ ಸುಮಾರು 734 ದಿನಗಳ ನಂತರ ಇವತ್ತು ಭಕ್ತರ ಭಂಡಾರದ ಕುಟೀರ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಬಂಧುಗಳೇ, ನನಗೆ ಒಂದು ಬಹಳ ಖುಷಿ ಆಗುತ್ತೆ. ಏನಂತಂದ್ರೆ, ಈ ಮಠವನ್ನು ನಿರ್ಮಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಸಹಕಾರ ನಾವು ಯಾವತ್ತೂ ಕೂಡ ಮರೆಯ ಆಗಿಲ್ಲ ಅನ್ನುವಂಥದ್ದು. ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ, ಕಾರ್ಯಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ವಿಘ್ನಗಳು ಬರ್ತವೆ, ಸಾಕಷ್ಟು ಕಷ್ಟಗಳು ಕೊಡ್ತಾರೆ, ಕಷ್ಟಗಳು ಬರ್ತವೆ. ಅವನ್ನೆಲ್ಲವೂ ಕೂಡ ಮೆಟ್ಟಿ ನಿಂತು ನಾವು ಸಮಾಜವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಬಹುಶಃ ಬೆಂಗಳೂರಿನಲ್ಲಿ ಶಾಖಾ ಮಠವನ್ನು ನಿರ್ಮಾಣವನ್ನು ಮಾಡಬೇಕಂತ ಸಂದರ್ಭದಲ್ಲಿ ಕಾಣದ ಕೈಗಳು ಸಾಕಷ್ಟು ಕೆಲಸಗಳನ್ನು ಮಾಡಿದವು. ಇದೇನು ನಮಗೇನು ಹೊಸ್ತೇನಲ್ಲ. ಹರಿಹರ ತಾಲೂಕು ಮಠವನ್ನು ಮಾಡಬೇಕಾದ್ರೂ ಕೂಡ ಭಾಳವನ್ನ ಕಷ್ಟವನ್ನು ಹೆದರಿಸಿದ್ವಿ. ಮೈಲಾರ ಶಾಖಾ ಮಠವನ್ನು ಮಾಡಬೇಕಾದ್ರೆ ಅಲ್ಲೂ ಕೂಡ 106 ಕಷ್ಟಗಳನ್ನು ಹೆದರಿಸಿದ್ವಿ. ಅಷ್ಟೇ ಕಷ್ಟವನ್ನು ಕೂಡ ಬೆಂಗಳೂರು ಶಾಖಾ ಮಠವನ್ನು ನಿರ್ಮಾಣ ಮಾಡಬೇಕಾದ್ರೆ ಕಷ್ಟವನ್ನು ಎದುರಿಸಿದ್ವಿ. ಆದರೆ ನಿಮ್ಮ ಸಹಕಾರ, ಬೆಂಬಲ ಇವತ್ತು ತಲೆ ಎತ್ತಿ ನಿಂತಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಬಂಧುಗಳೇ, ಹರಿಹರದ ಮಠವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ, ಮೈಲಾರ ಮಠವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ, ಬೆಂಗಳೂರು ಮಠವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಯಾವ ಹಳ್ಳಿಗೂ ಹೋಗಲಿಲ್ಲ. ನಾನು ಯಾವುದ ತಾಲೂಕಿಗೂ ಕೂಡ ಟಿಪಿ ಹಾಕ್ಕೊಂಡು ಪಟ್ಟಿ ಕೊಡಿ ಅಂತಂದು ಹೋಗಲಿಲ್ಲ. ನಾನು ಮಠದ ಬಿಲ್ಲನ್ನು ಮಾಡಿ ಯಾವ ಹಳ್ಳಿಗೂ ಕೂಡ ಕೊಡಲಿಲ್ಲ. ಈ 3 ಮಠವನ್ನು ಭೂಮಿ ಪೂಜೆ ಮಾಡಿ ಅದೇ ಭೂಮಿಯಲ್ಲಿ ನಾವು ಗುಡಿಸ್ಲಾಕೊಂಡು ಕೂತಂಥ ಸಂದರ್ಭದಲ್ಲಿ ಕರ್ನಾಟಕದ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಸಮಾಜದ ಬಂಧುಗಳು ನಾನು ಕುಂತ ಜಾಗಕ್ಕೆ ತಗೊಂಬಂದು ದೇಣಿಗೆಯನ್ನು ನೀವು ಕೊಟ್ಟು ಇವತ್ತು ಆ ಕಟವನ್ನು ಮಾಡಲಿಕ್ಕೆ ಸಹಕಾರವನ್ನು ಮಾಡಿದ್ರಿ. ಅವತ್ತು ಭೂಮಿ ಪೂಜೆಯನ್ನು ಮಾಡಿದ ನಂತರ ನಾನು ಯಾವುದೇ ಕಟ್ಟಡವನ್ನು ಮಾಡಬೇಕಾದ್ರೆ ನಮ್ಮದು ಬ್ಯಾಲೆನ್ಸ್ 0 ಇರುತ್ತೆ. 0 ಬ್ಯಾಲೆನ್ಸಲ್ಲೇ ನಾವು ಕಟ್ಟಡವನ್ನು ನಿರ್ಮಾಣವನ್ನು ಮಾಡ್ತೇವೆ. ಭೂಮಿ ಪೂಜೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ವೇದಿಕೆ ಒಳಗಡೆ, ಸ್ವಾಮೀಜಿ ನೀವು ಧೈರ್ಯ ಮಠವನ್ನು ಕಟ್ಟಿ ನಾನು ಆರಂಭದಲ್ಲೇ 50 ಲಕ್ಷ ರೂಪಾಯಿ ಕೊಡ್ತೇನೆ ಅಂತಂದೇಳಿ ನಮ್ಮ ಬೈರ್ತಿ ಸುರೇಶ್ ಅಣ್ಣವರು ಅವತ್ತು 50 ಲಕ್ಷ ರೂಪಾಯಿ ನಾನು ಅನೌನ್ಸನ್ನು ಮಾಡಿದರು. ಅದು ಆರಂಭದ ಶುಲ್ಕ. ಆರಂಭದ ಶುಲ್ಕ ಎಲ್ಲಿಗೆ ಬಂತು ಅಂತಂದರೆ ಎಲ್ಲರೂ ಕೂಡ ದಾನವನ್ನು ಮಾಡಿದ್ದಾರೆ. ಬೈರ್ತಿ ಸುರೇಶ್ ಅವರು 50 ಲಕ್ಷ ರೂಪಾಯಿಯನ್ನು ಕೊಟ್ಟರು. ಶಾಮ್ನವರು ಶಿವಶಂಕರಪ್ಪನವರು 25 ಲಕ್ಷ ರೂಪಾಯಿಯನ್ನು ಕೊಟ್ಟರು. ಬಸವರಾಜ್ ಬೊಮ್ಮಾಯಿನವರು 25 ಲಕ್ಷ ರೂಪಾಯಿಯನ್ನು ಕೊಟ್ಟರು. ಪ್ರಿಯಾ ಕೃಷ್ಣ ಅವರು 25 ಲಕ್ಷ ರೂಪಾಯಿಯನ್ನು ಕೊಟ್ಟರು. ಹಾಗೆ ಎಲ್ಲ ಶಾಸಕರು, ನಮ್ಮ ಸಮಾಜದ ಎಲ್ಲ ಶಾಸಕರು 5 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ಹಣವನ್ನು ದೇಣಿಗೆಯನ್ನು ಕೊಟ್ಟರು. 50 ಲಕ್ಷದಿಂದ ಹಿಡಿದು 5 ರೂಪಾಯಿವರೆಗೂ ನನಗೆ ಕಾಣಿಕೆಯನ್ನು ಬಂದಿದೆ. ಆ ಕಾಣಿಕೆಯ ಎಲ್ಲ ಸವಿವಾರ ಈ ಲೆಕ್ಕಪತ್ರದಲ್ಲಿದೆ ಅನ್ನುವಂಥದ್ದು. ಸುಮಾರು 2023 ಜುಲೈ 2ನೇ ತಾರೀಕು ನಾವು ಭೂಮಿ ಪೂಜೆ ಮಾಡಿದ ನಂತರ 2025 3ನೇ ತಾರೀಕಿನವರೆಗೂ ಬಂದಂತಹ ಹಣ ನಮಗೆ ಸುಮಾರು 4,74,34,624 ರೂಪಾಯಿ ನನಗೆ ತಲುಪಿದೆ, ನನ್ನ ಅಕೌಂಟಿಗೆ ತಲುಪಿದೆ ಅನ್ನುವಂಥದ್ದು. ಇವತ್ತು ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಕಟ್ಟಡದ SR ರೇಟ್ ಪ್ರಕಾರ, ಸರ್ಕಾರಿ ರೇಟ್ ಪ್ರಕಾರ 6 ಕೋಟಿ ವೆಚ್ಚ ಆಗ್ತಾ ಇದೆ ಅನ್ನುವಂಥದ್ದು. 6 ಕೋಟಿ ವೆಚ್ಚದಲ್ಲಿ ಯಾರಿಗಾದ್ರೂ ಕಟ್ಟಕ್ಕೆ ಕೊಟ್ಟರೆ 6 ಕೋಟಿ ರೂಪಾಯಿ ಆಗುತ್ತೆ. ಆದರೆ ನೀವು ಕೊಟ್ಟಂಥ ಹಣವನ್ನು 1 ರೂಪಾಯಿನೂ ಕೂಡ ಅದು ದುರುಪಯೋಗ ಆಗದಾಗೆ ಅಲ್ಲೇ ನಿಂತು ನಾವು ಕಟ್ಟಿದ್ದೀವಿ. ಎಷ್ಟು ಕಟ್ಟಿದ್ವಿ ಅಂತಂದರೆ 6 ಕೋಟಿ ರೂಪಾಯಿ